ಬೆಂಗಳೂರಿನ ವಿದ್ಯಾರ್ಥಿನಿ ಯಾಮಿನಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪೊಲೀಸರ ತನಿಖೆ ಕೂಡ ಚುರುಕು ಪಡ್ಕೊಂಡಿದೆ. ಪಾಗಲ್ ಪ್ರೇಮಿ ವಿಘ್ನೇಶ್ನನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಪಾಗಲ್ ಪ್ರೇಮಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ನೇಹಿತರ ಸಹಾಯದೊಂದಿಗೆ ಕೊಲೆ ಮಾಡಿ ಆರೋಪಿ ಎಸ್ಕೇಪ್ ಆಗಿದ್ದ ವಿಘ್ನೇಶ್. ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಇದೀಗ ವಿಘ್ನೇಶ್ನ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಆರೋಪಿ ಎಸ್ಕೇಪ್ ಆಗಲು ಸ್ನೇಹಿತರು ಸಹಕರಿಸಿದ್ರು ಅನ್ನೋ ವಿಚಾರ ಗೊತ್ತಾದ ನಂತರದಲ್ಲಿ ಆ ಊರುಗಳ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಲಾಗಿತ್ತು. ವಿದ್ಯಾರ್ಥಿನಿ ಕಾಲೇಜ್ಗೆ ಹೋಗಿದ್ಲು. ಕಾಲೇಜ್ ಮುಗಿಸಿ ವಾಪಸ್ ಬರ್ತಾ ಇದ್ದ ಹೊತ್ತಲ್ಲಿ ರೈಲ್ವೆ ಟ್ರ್ಯಾಕ್ ಬಳಿ ಆಕೆಯನ್ನು ಅಡ್ಡಗಟ್ಟಿ ಆನಂತರದಲ್ಲಿ ಆಕೆಗೆ ಬಲವಾಗಿ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಕಾರಣ ಆಕೆಯನ್ನು ನಾನು ಮದುವೆ ಆಗಲೇಬೇಕು, ಹೇಗಾದರೂ ಮಾಡಿ ಆಕೆಯನ್ನು ಒಲಿಸ್ಕೊಳ್ಬೇಕು ಅಂತ ಬಹಳಷ್ಟು ಬಾರಿ ಪ್ರಯತ್ನ ನಡೆಸಿದ್ರು, ವಿಫಲನಾಗಿದ್ದ. ಕೊನೆಗೆ ಆಕೆಯನ್ನೇ ಮುಗಿಸೋ ಪ್ರಯತ್ನ ಕೈ ಹಾಕಿದ್ದ. ಯಾಮಿನಿ ಪ್ರಿಯಾಗಾಗಿ ಗ್ರೂಪ್ ಅನ್ನ ಮಾಡಿದಂತಹ ಆರೋಪಿ ನೋಡಿ ಹೇಗೆಲ್ಲ ಪ್ಲಾನ್ ಅನ್ನ ರೂಪಿಸಿದ್ದ ಅಂತ. ಮಿಷನ್ ಯಾಮಿನಿ ಗ್ರೂಪ್ ಮೂಲಕ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದ. 6 ತಿಂಗಳ ಹಿಂದಿನಿಂದ ಆಕೆಯನ್ನ ಇನ್ನಿಲ್ಲದಂತೆ ಕಾಡ್ತಾ ಇದ್ದ ಆರೋಪಿ. ಆಕೆಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೂಡ ಅದನ್ನ ಕೇಳೋ ಹಂತದಲ್ಲಿ ಆತ ಇರಲಿಲ್ಲ. ಪೊಲೀಸರು ಬುದ್ಧಿವಾದ ಹೇಳಿ ಕೂಡ ಕಳಿಸಿದ್ರು. ಪೊಲೀಸರ ಹಂತಕ್ಕೂ ಕೂಡ ಇದು ಹೋಗಿತ್ತು. ಕಳೆದ 1 ತಿಂಗಳಿನಿಂದ ಮತ್ತೆ ಆರೋಪಿ ಟಾರ್ಚರ್ ಅನ್ನ ಕೊಡ್ತಾ ಇದ್ನಂತೆ. ಬಂದ ಕಡೆಯಲ್ಲೆಲ್ಲ ಪ್ರೀತ್ಸು ಅಂತ ಪೀಡಿಸ್ತಾ ಇದ್ನಂತೆ. ಈ ವಿಪರೀತ ಕಾಟಕ್ಕೆ ಆಕೆ ಹೊರಗೆ ಬರಲಿಕ್ಕೆ ಯೋಚಿಸುವಂತಹ ಪರಿಸ್ಥಿತಿ ಎದುರಾಗಿತ್ತು ಅಂತ ಕುಟುಂಬಸ್ಥರ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಪೊಲೀಸರ ಬಳಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ನಾನು ಏನು ಸರ್ ಹೇಳೋದು ನಮ್ಮ ಮಗಳು ಬಗ್ಗೆ ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ ನಾನು ಹೇಳಿದ್ರೆ ಯಪ್ಪ ಅಮ್ಮ ನಾಯಿನ ಮನದ ಕೈಬಿಟ್ಟು ಬರ್ತೇವ್ರಿ ಅಮ್ಮಯ್ಯ ಬರ್ತದೆ. ನಾನು ಏನು ಸರ್ ಹೇಳೋದು ನಮ್ಮ ಮಗಳು ಬಗ್ಗೆ ನೋಡಿದ್ರೆ ಹೇಳಕ ಬರಲ್ಲ. ನನ್ನ ಬಾಯಿ ಇಲ್ಲಿ ಕಟ್ ಮಾಡಿದಾನ ನಾನು ಹೇಳಿದ್ರೆ ಯಪ್ಪ ಅಮ್ಮ ನಾಯಿನ ಮನದ ಕೈಬಿಟ್ಟು ಬರ್ತೇವ್ರಿ ಅಮ್ಮಯ್ಯ ಬರ್ತದೆ. ಯಾಮಿನಿಯನ್ನ ಕೊಲ್ಲಬೇಕು ಅಂತ ಈ ಪಾಗಲ್ ಪ್ರೇಮಿ ಮಾಡಿದಂತಹ ಕಸರತ್ತುಗಳು ಹೇಗಿತ್ತು ಅನ್ನೋ ವಿಚಾರ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. 4 ತಿಂಗಳ ಹಿಂದಷ್ಟೇ ಮದುವೆ ಮಾಡಿಕೊಡಿ ಅಂತ ಯಾಮಿನಿ ಕುಟುಂಬಸ್ಥರನ್ನ ದುಂಬಾಲು ಬಿದ್ದಿದ್ದ. ನಾವು ಆಗಲ್ಲ ಅಂತ ಆತನಿಗೆ ಬುದ್ಧಿವಾದ ಹೇಳಿದ್ವಿ. ಮಗಳು ಕೂಡ ಒಪ್ಪಿರಲಿಲ್ಲ. ಅವನನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಈಗ ಪೊಲೀಸರ ಬಳಿ ಅಂಗಲಾಚಿದ್ದಾರೆ. ಗಲ್ಲಿಗೇರಿಸಿ ಅಂತ ಯಾಮಿನಿ ತಾಯಿ ವರಲಕ್ಷ್ಮಿ ಅವರು ಕಣ್ಣೀರಿಟ್ಟಿದ್ದಾರೆ. ಯಾಮಿನಿ ಮನೆಯ ಪಕ್ಕವೇ ಪಾಗಲ್ ಪ್ರೇಮಿ ಇದ್ದ. ಆಕೆಯನ್ನ ಹೋಗೋ ಬರೋ ಸಂದರ್ಭದೆಲ್ಲ ಗಮನಿಸ್ತಾ ಇದ್ದ, ಪೀಡಿಸ್ತಾ ಇದ್ದ. ಮದುವೆ ಮಾಡಿಕೊಡಿ ಅಂತ ಕುಟುಂಬಸ್ಥರಿಗೂ ಕೂಡ ದುಂಬಾಲು ಬಿದ್ದಿದ್ದ. ಯಾರು ಹೆಣ್ಮಕ್ಳನ್ನ ಈ ತರ ಆಗ್ಬಾರ್ದು. ಅವನು ಎನ್ಕೌಂಟರ್ ಮಾಡಿದ್ರೇನೆ ಇನ್ನೊಬ್ರಿಗೆ ಬುದ್ಧಿ ಬರುತ್ತೆ. ಆವಾಗಲೇ ಬಿಟ್ಬಿಟ್ಟ ಅಣ್ಣ ಯಾರು ಇದು ಮಾಡ್ತಾ ಇಲ್ಲ. ಇವಾಗ ನಮ್ಮನ್ನ ನಂಬಿಸ್ಬಿಟ್ಟು ಅವನು ನಮ್ಮ ಕಡೆಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡೆ ನಾನು.
ನೋಡಿದ್ರೆ ಈ ತರ ಮಾಡ್ಬಿಟ್ಟ ನಮ್ಮ ಮಗಳು ಇಲ್ಲ ಇಲ್ಲ ಇಲ್ವಲ್ಲ ಹೇಳಿದ್ರೆ ಅಪ್ಪ ಓದೋದು ನಿಲ್ಸ್ಬಿಡ್ತಾರಂತ ಭಯನೋ ಏನೋ ಅಂತ ಗೊತ್ತಿಲ್ಲಪ್ಪ ನನಗೆ ಯಪ್ಪ. ಮತ್ತೆ ಇವಾಗ ಎಕ್ಸಾಮ್ ಬಂದಿದೆ ಅಂತ ಮೊನ್ನೆ ದಿವಸ ಹೋಯ್ತು, ನಿನ್ನೆ ಎಕ್ಸಾಮ್ ಇತ್ತು ಅಂತ ಓದ್ಲು ನಮ್ಮ ಮಗಳು, ಬಂದೇ ಇಲ್ಲಪ್ಪ. ನಮ್ಮ ಮಗಳು ಊಟ ಮಾಡಿದ್ಲ ಇಲ್ಲ ಅಂತಾನು ಗೊತ್ತಿಲ್ವಲ್ಲ, ಏನ್ ಮಾಡಿಲ್ಲ ಅವನು, ಸೈಲೆಂಟ್ ಆಗ್ಬಿಟ್ಟ. ನಾನು ನಂಬ್ಕೊಂಡಿದ್ದೆಪ್ಪ, ನಂಬ್ಕೊಂಡು ಬಿಟ್ಟಿದ್ದಕ್ಕೆ ಈ ತರ ಬಿಟ್ಬಿಟ್ಟ. ನಂಬಾರ್ದು, ಯಾವನ್ನ ನಂಬಾರ್ದು. ನಮ್ಮ ಏರಿಯಾದವನೇ, ಎದುರುಗಡೆನೆ ಇದ್ದಾನೆ, ಎದುರು ಮನೆನೇ ಇದ್ದಾನೆ ಅವನು, ಎದುರು ಮನೆ ಇದ್ದಾರೆ. ಅವನು ಏನು ಕೆಲಸ ಮಾಡ್ತಾನಂತ ಗೊತ್ತಿಲ್ವಲ್ಲ, ಅದಕ್ಕೆ ಹೇಳಿದ್ವಿ ಅವನೊಂದು ಫ್ರಾಡು, ಅವ್ನು ಫ್ರಾಡ್ ಅವನು. ಅವ್ರ ಫ್ಯಾಮಿಲಿ ಬಂದು ಕೇಳಿದ್ರು ನಮ್ಮನ್ನ, ಕೇಳಿದ್ದೀನಿ ನಿಮ್ಮ ಮಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ಗೆ ಕೊಡಿ ಅಂತ. ನಮ್ಮ ಮಗಳಿಗೆ ಇಷ್ಟ ಇಲ್ಲಪ್ಪ, ನಮ್ಮ ಮಗಳಿಗೆ ಇಷ್ಟ ಇದ್ರೆ ಲವ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರು ಅವರು. ಲವ್ ಮಾಡಿದ್ರೆ ಏನು ನಮ್ಮ ಮಗಳು ಕೊಡ್ತಾ ಇದ್ದೆ ನಾನು, ನಮ್ಮ ಮಗಳಿಗೆ ಇಷ್ಟ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗೋದು ಅಂತ ಹೇಳ್ಬಿಟ್ಟೆ ನಾನು. ಎನ್ಕೌಂಟರ್ ಮಾಡಲೇಬೇಕು ಅವನ್ನ, ಅವನು ಬಿಡಬಾರ್ದು. ಎಲ್ಲ ಹೆಣ್ಮಕ್ಳು ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಪೊಲೀಸರು ಕೂಡ ಆತನಿಗೆ ಬುದ್ಧಿವಾದ ಹೇಳಿದ್ರು, ಆದರೆ ಅದು ಗಂಭೀರ ಸ್ವರೂಪಕ್ಕೆ ಹೋಗಲಿಲ್ಲ, ಅಂದರೆ ಹೀಗಾಗಬಹುದು ಅಂತ ಅಂದಾಜಿರಲಿಲ್ಲ ಅಂತನ? ದಿವ್ಯ, ಏನಂದ್ರೆ ಈ ವಿಘ್ನೇಶ್ ಏನದೋ ಯಾಮಿನಿಯ ಸುತ್ತಮುತ್ತ ಸಾಕಷ್ಟು ಬಾರಿ ಓಡಾಡ್ತಾ ಇದ್ದ. ಜೊತೆಗೆ ಕಳೆದ 4-5 ತಿಂಗಳ ಹಿಂದೆ ಆಕೆಯನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ರಸ್ತೆಯಲ್ಲೇ ಆಕೆಗೆ ತಾಲಿ ಕಟ್ಟುವಂತ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದ. ಯಾವಾಗ ಆ ರೀತಿಯ ಪ್ರಯತ್ನಗಳಾಯಿತು, ಪ್ರಯತ್ನಗಳಾದ ಬಳಿಕ ಅದನ್ನ ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋಗ್ತಾರೆ. ಪೊಲೀಸ್ ಠಾಣೆಗೆ ತೆಗೆದುಕೊಂಡು ಹೋದ ಸಂದರ್ಭದಲ್ಲಿ ಆತನ ವಿಘ್ನೇಶ್ನ ತಂದೆ ತಾಯಿ ಏನಿದ್ರು, ತಂದೆ ತಾಯಿ ಕೂಡ ಒಂದಷ್ಟು ರಿಕ್ವೆಸ್ಟ್ ಅನ್ನ ಯಾಮಿನಿಯ ತಂದೆ ತಾಯಿಯ ಜೊತೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ನನ್ನ ಮಗ ಇನ್ನೊಮ್ಮೆ ಈ ರೀತಿಯ ತಪ್ಪುಗಳನ್ನ ಮಾಡೋಲ್ಲ, ತಪ್ಪುಗಳನ್ನ ಮಾಡಿದ್ರೆ ನಾವು ಆತನಿಗೆ ಶಿಕ್ಷೆಯನ್ನ ಕೊಡ್ತೀವಿ, ಜೊತೆಗೆ ಆತನಿಗೆ ಬುದ್ಧಿವಾದ ಹೇಳುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು. ಮನವಿ ಯಾವಾಗ ಎರಡು ಕುಟುಂಬದವರು ಕೂಡ ಒಪ್ಪಿಗೆಯನ್ನು ಸೂಚಿಸುತ್ತಾರೆ, ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ ಆತನ ವಿರುದ್ಧ ಯಾವುದೇ ರೀತಿಯ ಕಾನೂನು ಕ್ರಮ ಆಗೋದಿಲ್ಲ. ತಕ್ಷಣವೇ ಆತನನ್ನ ಪೊಲೀಸರು ಬುದ್ಧಿವಾದ ಹೇಳಿ ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡ್ಕೊಳ್ತಾರೆ. ಯಾವಾಗ ಆ ರೀತಿಯ ಕೆಲಸಗಳಾಗ್ತವೆ, ಕೆಲಸಗಳಾದ 1-2 ತಿಂಗಳ ಬಳಿಕ ಮತ್ತೆ ಏಪ್ರಿಲ್ನ ಸಂದರ್ಭದಲ್ಲಿ, ಅಂದ್ರೆ ಕಳೆದ ಏಪ್ರಿಲ್ ಏನಿತ್ತು ಆ ಸಂದರ್ಭದಲ್ಲಿ ಅವರ ತಂದೆ ತಾಯಿಗೆ, ಅಂದ್ರೆ ವಿಘ್ನೇಶ್ನ ತಂದೆ ತಾಯಿಗೆ ಹೇಳಿ ಏನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಬೇಡಿಕೆಯನ್ನು ಇಡ್ತಾನೆ. ಬೇಡಿಕೆಯನ್ನು ಇಟ್ಟ ಸಂದರ್ಭದಲ್ಲಿ ಅದಕ್ಕೆ ಯಾಮಿನಿ ಸಂಪೂರ್ಣವಾಗಿ ನಿರಾಕರಣೆಯನ್ನು ಕೂಡ ಮಾಡಿರ್ತಾಳೆ. ಯಾವಾಗ ಯಾಮಿನಿ ನಿರಾಕರಣೆಯನ್ನು ಮಾಡಿರ್ತಾಳೆ, ಆಕೆಯ ತಂದೆ ತಾಯಿ ಕೂಡ ಮದುವೆಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಏನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾವಾಗ ವಿರೋಧವನ್ನು ವ್ಯಕ್ತಪಡಿಸಿದ ಬಳಿಕ ಆಕೆಯನ್ನು ಹತ್ಯೆ ಮಾಡಲೇಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಳ್ತಾನೆ. ತೀರ್ಮಾನವನ್ನ ಮಾಡಿಕೊಂಡು ನನಗೆ ಸಿಗದೆ ಇರೋರು ಬೇರೆ ಯಾರಿಗೂ ಕೂಡ ಸಿಗಬಾರ್ದು ಅಂತೇಳಿ ಮಿಷನ್ ಯಾಮಿನಿ ಅಂತೇಳಿ ಒಂದು ಗ್ರೂಪ್ ಅನ್ನ ಮಾಡ್ಕೊಳ್ತಾನೆ. ಗ್ರೂಪ್ ಅನ್ನ ಮಾಡ್ಕೊಂಡು ಅದರಲ್ಲಿ 5-6 ಜನ ಸದಸ್ಯರಿರ್ತಾರೆ, ಆತನ ಸ್ನೇಹಿತರೇ ಇರ್ತಾರೆ. ಆಕೆಯ ಹಾವಭಾವಗಳು, ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾನೆ. ಜೊತೆಗೆ ನಿನ್ನೆ ಹತ್ಯೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಆಕೆ ಎಲ್ಲಿದ್ದಾಳೆ, ಅಲ್ಲಿಂದ ಕಾಲೇಜಿಂದ ಬಿಟ್ಟಿದ್ದಾಳ ಏನು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೊಂಡು ಅದಾದ ಬಳಿಕ, ಅಂದ್ರೆ ರೈಲ್ವೆ ಪ್ಯಾರಲ್ ರೋಡ್ ಏನಿತ್ತು ಅದನ್ನ ದಾಟಿ, ರೈಲ್ವೆ ಹಳಿಗಳನ್ನ ದಾಟಿ ಹೊರಗಡೆ ಬಂದ ಬಳಿಕ ಜನಸಂದಣಿ ಎಲ್ಲಿ ಕಡಿಮೆ ಇರುತ್ತೆ ಅಲ್ಲಿಗೆ ಹೋಗಿ ಆಕೆಯನ್ನ ಅಟ್ಯಾಕ್ ಮಾಡಿ ಅಲ್ಲಿ ಹತ್ಯೆಯನ್ನ ಮಾಡಿರುವಂಥದ್ದು. ಅಂದ್ರೆ ಆತ ಕಳೆದ ಏಪ್ರಿಲ್ನ ಸಂದರ್ಭದಲ್ಲಿ ಆಕೆಯನ್ನ ಕೊಲೆ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನ ಮಾಡ್ಕೊಂಡಿದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರುವಂಥದ್ದು. ಆಕೆ ಮನೆ ಒಲಿಸುವಂತ ಒಂದು ಪ್ರಯತ್ನಗಳಾಯ್ತು. ಯಾಕೆ ಯಾವಾಗ ಅದನ್ನ ಸಂಪೂರ್ಣವಾಗಿ ಧಿಕ್ಕರಿಸುವಂತ ಪ್ರಯತ್ನಗಳನ್ನ ಮಾಡ್ತಾಳೆ, ಆ ಸಂದರ್ಭದಲ್ಲಿ ಆಕೆ ಹತ್ಯೆ ಮಾಡಲೇಬೇಕು ಅಂತೇಳಿ ನಿರ್ಧಾರವನ್ನ ಮಾಡಿ ಈಗ ಆತ ಹತ್ಯೆಯನ್ನ ಮಾಡಿರುವಂಥದ್ದು. ಈಗ ಪೊಲೀಸರು ಆತನನ್ನ ಬಂಧನಕ್ಕೊಳಪಡಿಸಿದ್ರೆ, ಜೊತೆಗೆ ಆತನ ಜೊತೆಯಲ್ಲಿ ಸಹಕಾರನ ಮಾಡಿದಂಥವ್ರು, ಅಂದ್ರೆ ಗ್ರೂಪ್ ನಲ್ಲಿ ಇದ್ದಂತ ಸದಸ್ಯರು, ಜೊತೆಗೆ ಆ ಹತ್ಯೆ ಮಾಡಿದ ಬಳಿಕ ಆತ ಎಸ್ಕೇಪ್ ಆಗ್ಲಿಕ್ಕೆ ಸಹಾಯ ಮಾಡಿದಂಥವ್ರು ಯಾರ್ಯಾರಿದ್ರು ಅವ್ರನ್ನೆಲ್ಲರೂ ಕೂಡ ಬಂಧನ ಮಾಡ್ಲಿಕ್ಕೆ ಸಾಕಷ್ಟು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು ಮತ್ತು ಆತನ ಹೇಳಿಕೆಗಳನ್ನು ಕೂಡ ಸಂಗ್ರಹ ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.